guys, welcome back to my channel. ಇವತ್ತಿನ ವ್ಲಾಗ್ ಬಂದು ನನ್ನ ಆ್ಯನಿವರ್ಸರಿ ವ್ಲಾಗ್. ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ನಾನು ಇವತ್ತು ಏನೇನು ಮಾಡಿದೆ ಅಂತ ಟಿಡ್ಬಿಟ್ಸ್ನ ನಿಮಗೆ ತೋರಿಸ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ. ಈ ಡ್ರೆಸ್ ಬಂದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೂಸ್ ಇದೆ, ಬಟ್ ದಟ್ಸ್ ಓಕೆ. ಕಲರ್ ನನಗೆ ಪಿಂಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ನಿನ್ನ ತೋರಿಸ್ಬೇಡ ಅಂತ ಇದು ನೋಡ, ಆಚೆ ಆದರೂ ಬರ್ತಾಳ ಬಾಯ್ ಮಾಡೋಕ್ಕೆ. ಸರಿ ಮಾಡಿದ್ದ ಬಂದೇ ಇಲ್ಲ, ಹಿಂಗೆ ಸ್ಟ್ರೈಟ್ ಹೋಗಿ. ಲಂಚ್ಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಡ್ರೆಸ್ ನಾನು ಮಿಂತ್ರಾ ಅಂತ ತರಿಸ್ಕೊಂಡೆ. ಹಾಡು ಸಿಂಗರ್ ಯಾರ ಥರ ಗೊತ್ತಾಯ್ತಲ್ಲ, ಹಾಡು ಕೇಳಿಸ್ತಲ್ವ? ಯಾವ ಹಾಡೋದು? ನಾವು ರೆಸ್ಟೋರೆಂಟ್ ಎಂಟರ್ ಆಗಿದ ತಕ್ಷಣ ನಮಗೆ ಮಲ್ಲಿಗೆ ಹೂವಿಂದ ನಮ್ಮನ್ನ ಸ್ವಾಗತ ಮಾಡಿದ್ರು. ಈ ಜೆಸ್ಚರ್ ತುಂಬಾ ಚೆನ್ನಾಗಿತ್ತು, ತುಂಬ ಟ್ರೆಡಿಷ್ನಲ್ ಆಗಿತ್ತು. ಆಬ್ವಿಯಸ್ಲಿ ಇಷ್ಟನೂ ಆಯಿತು. ಆ್ಯಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಆಚೆ ಕಡೆಯಿಂದ ನೋಡಿದ್ರೆ ನಿಮಗೆ ಒಳಗಡೆ ಈ ಥರ ಇದೆಯಾ ಅಂತ ಖಂಡಿತ ಅನಿಸಲ್ಲ, ಬಟ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಆ್ಯಂಬಿಯನ್ಸ್ ತುಂಬಾ ರಾಯಲ್ ಆಗಿದೆ. ಫುಡ್ ಸರ್ವ್ ಮಾಡೋಕ್ಕಿಂತ ಮುಂಚೆ ನಮಗೆ ಈ ಥರ ಟ್ರೆಡಿಷ್ನಲ್ ಆಟ ಆಡೋಕ್ಕೆ ಕೊಡ್ತಾರೆ. ಒಂದು ಚೌಕಾಬಾರ, ಇನ್ನೊಂದು ಅಳಿಗುಳಿ ಮನೆ ಆಟ. ನಿಮಗೆ ಆಡೋಕ್ಕೆ ಬರಲಿಲ್ಲ ಅಂದರೆ ಅವರೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಆಡಬೇಕು ಅಂತ. ಅಡಿಗೆ ಮನೆ ಆಡ್ತೀಯಾ? ಗೊತ್ತು, ಅದೊಂದ್ಸಲ ತೋರಿಸ್ಬಿಡಿ. ಅದು 5-5 ಇರುತ್ತೆ. 5-5 ಓಕೆ. ಇದರಲ್ಲಿ ಸಿಂಪಲ್ ಆಗಿದೆ ಸರ್. ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾರ ಹತ್ರ ಜಾಸ್ತಿ ಸೀಡ್ಸ್ ಉಳಿಯುತ್ತೆ ಅವ್ರಿಗೆ ಗೆಲ್ತಾರೆ ಅಂತ ಶುರು ಮಾಡಬೇಕಾದ್ರೆ ಈ ಕಡೆಯಿಂದ ಇದೊಬ್ರದ್ದು ಇರುತ್ತೆ. ಶುರು ಮಾಡಿದಾಗ ಈಗ ತೊಗೊಂಡ್ಬಿಟ್ಟು ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ಬೇಕು. ಈ ಥರ
ಕಂಟಿನ್ಯೂ ಮಾಡಬೇಕು. ಈ ಥರ ಕಂಟಿನ್ಯೂ ಮಾಡ್ತಾ ಫಾರ್ ಎಕ್ಸಾಂಪಲ್ ನಿಮಗೆ ಸೀಟ್ಸ್ ಈಗ ಇಲ್ಲಿ ಎಂಡ್ ಆಯಿತು ಅಂದರೆ ಇದು ಖಾಲಿ ಇದೆ, ಅದ್ರ ನೆಕ್ಸ್ಟ್ ಏನಿದೆ ಅದು ಅವ್ರಿಗೆ ಸಿಗುತ್ತೆ. ಹಾಂ, ಮತ್ತು ಅದು ಬಿಟ್ಟರೆ ಈಗ ಸೀಟ್ ಇಲ್ಲಿಗೆ ಎಂಡ್ ಆಯಿತು, ಇದೆರಡು ಖಾಲಿ ಇದೆ ಅಂದರೆ ಇದೆರಡು ಮನೆಯೂ ಅವ್ರಿಗೆ ಸಿಗುತ್ತೆ. ಈಗ ಸೀಟ್ ಇಲ್ಲಿಗೆ ಎಂಡ್ ಆಯಿತು, ಇದೆರಡು ಖಾಲಿ ಇದೆ ಅಂದರೆ ಪ್ಲೇನ್ ಇಲ್ಲ ಆಗುತ್ತೆ, ಯಾರಿಗೂ ಸಿಗಲ್ಲ. ಮತ್ತು ಕೊನೆಯದಾಗಿ 3 ಇರುತ್ತೆ, ನೀವು ಹಾಕಿ 4 ಆಯಿತು, ಈ ಸೈಡ್ ಯಾರು ಇರುತ್ತೆ ಅವ್ರಿಗೆ ಆ 4 ಹೋಗುತ್ತೆ, ಅಷ್ಟೇ ರೂಲ್ಸ್ ಇರುತ್ತೆ. ಲಾಸ್ಟಿಗೆ ಗೇಮಲ್ಲಿ ಯಾರು ಜಾಸ್ತಿ ಸೀಟ್ಸ್ ಇರುತ್ತೆ ಅವ್ರಿಗೆ ಅಡ್ತೀಯಾ ಟ್ರೈ. ಫಸ್ಟ್ ಇದು 5 ಓಕೆ, ಥ್ಯಾಂಕ್ ಯು. ನಾವು ಫುಡ್ಡಲ್ಲಿ ಬ್ರಾಕ್ಲಿ ಸೂಪ್, ಅಫ್ಘಾನಿ ಪನ್ನೀರ್ ಟಿಕ್ಕಾ ಮತ್ತು ರೋಟಿ ಹಾಗೂ ದಮ್ ಆಲೂ ಕರಿನ ತೊಗೊಂಡಿದ್ವಿ. ಟೇಸ್ಟ್ ವೈಸ್ ಹೇಳೋದಾದರೆ ಬ್ರಾಕ್ಲಿ ಸೂಪ್ ಮತ್ತು ಅಫ್ಘಾನಿ ಪನ್ನೀರ್ ಟಿಕ್ಕಾ ತುಂಬಾ ಚೆನ್ನಾಗಿತ್ತು. ಬಟ್ ರೋಟಿ ಮತ್ತು ದಮ್ ಆಲೂ ನಾವೇನು ತೊಗೊಂಡಿದ್ವಿ ಅದು ಅಷ್ಟೊಂದೇನು ಟೇಸ್ಟಿಯಾಗಿ ಇರಲಿಲ್ಲ. ದಮ್ ಆಲೂ ಯಾಕೋ ಸ್ವಲ್ಪ ಹುಳಿ ಅನಿಸ್ತಾಯಿತ್ತು ನಮಗೆ. ಬೇರೆ ಕಡೆ ನಾನು ದಮ್ ಆಲೂ ತಿಂದಿದ್ದೀನಿ, ಬಟ್ ಅಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ಈ ಟೇಸ್ಟ್ ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನಮಗೆ ಗೇಮ್ ಆಡಿಕೊಂಡು ನಾವು ಎಂಜಾಯ್ ಮಾಡಿಕೊಂಡು ನಮ್ಮ ಊಟನ ನಾವು ಸವಿತಾ ಇದ್ವಿ. ಬಟ್ ಇಟ್ ವಾಸ್ ವೆರಿ ನೈಸ್. ನನ್ನ ಟೇಕ್ ಏನಪ್ಪ ಅಂದರೆ ಆ್ಯಂಬಿಯನ್ಸ್ ಮಾತ್ರ ತುಂಬಾ ರಾಯಲ್ ಆಗಿದೆ, ತುಂಬ ಚೆನ್ನಾಗಿದೆ. ನೀವೇನಾದರೂ ರಿಲ್ಯಾಕ್ಸ್ ಮಾಡ್ಕೊತ ಗೇಮ್ ಆಡ್ಕೊತ ಎಂಜಾಯ್ ಮಾಡಿಕೊಂಡು ನಿಮ್ಮ ಊಟನ ಸವಿಬೇಕು ಅಂತ ಇದ್ದರೆ ಈ ಜಾಗಕ್ಕೆ ಬಂದು ವಿಸಿಟ್ ಮಾಡ್ಬೋದು.
ಲಂಚ್ ಮಾಡ್ಕೊಂಡು ಬಂದು ನಾವು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದು, ಬಂದು ಮಲ್ಕೊಂಡ್ಬಿಟ್ಟಿದ್ವಿ ಸ್ವಲ್ಪ. ಸೊ ಇವಾಗ ಎದ್ದಿದ್ದೀನಿ, ಬೇರೆ ಏನೂ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ನೋಡೋಣ ಸಾಯಂಕಾಲ ಏನು ಪ್ರೋಗ್ರಾಮ್ ಇದೆ. ಏನೂ ಫಿಕ್ಸ್ ಮಾಡಿಲ್ಲ, ಬಟ್ ಲೆಟ್ಸ್ ಸಿ. ರಾತ್ರಿ ನಮ್ಮಮ್ಮ ನಮ್ಮ ಆ್ಯನಿವರ್ಸರಿ ಅಂತ ಊಟಕ್ಕೆ ಬಜ್ಜಿ, ಜಾಮೂನು, ಮುದ್ದೆ, ಅನ್ನ ಸಾರು ಎಲ್ಲ ಮಾಡಿದರು. ಆಬ್ವಿಯಸ್ಲಿ ಇದು ಒಂದು ಹಬ್ಬದ ಊಟ ಥರ ಇತ್ತು. ಸೊ ನಾವು ಅದನ್ನು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ನಮ್ಮ ಅಕ್ಕ, ಬಾವ ಮತ್ತು ನಮ್ಮ ಅಕ್ಕನ ಮಗಳು ಎಲ್ಲ ಸೇರಿ ನಮಗೆ ಅಂತ ಕೇಕ್ ತರಿಸಿದ್ರು. ಸೊ ಕೇಕ್ ಕಟಿಂಗ್ ಸೆಷನ್ ಕೂಡ ಮಾಡಿದ್ವಿ ಕೊನೆಯಲ್ಲಿ. ಸೊ ಇಟ್ ವಾಸ್ ಅ ಹ್ಯಾಪಿ ಮೂಮೆಂಟ್ ಆಫ್ ದ ಡೇ. ಸೊ ಇದಾಗಿತ್ತು ಇವತ್ತಿನ ನನ್ನ ಆ್ಯನಿವರ್ಸರಿ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮೆಲ್ಲರನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.